ಬ್ರಹ್ಮಕಲ್ಪ ಅಂದರೆ ಬ್ರಹ್ಮದೇವರು ನೀಡ್ತಕ್ಕಂಥ ವಿಚಾರಗಳು. ಬ್ರಹ್ಮದೇವರು ರಚನೆ ಮಾಡಿದಂಥ ಎಲ್ಲವೂ ಶಕ್ತಿ ಪ್ರೇರಣೆ. ರಾವಣ ಆತ್ಮಲಿಂಗ ಪಡೆದಂಗೆ ಅವರ ಶಕ್ತಿ ಅನುಸಾರವಾಗಿ ಜ್ಞಾನದ ಬೋಧನೆಯ ಬ್ರಹ್ಮಕಲ್ಪದ ಎಲ್ಲವೂ ವಿವರಣೆ ಮಾಡ್ತಾರೆ. ಇದಕ್ಕಿಂತ ಮೀರಿದ್ದು ಒಂದು ಕಲ್ಪ ಇದೆ, ವಿದ್ಯೆ, ಮಹಾಕಲ್ಪ ವಿದ್ಯೆ. ರಮಣರು ಪಡೆದಿದ್ದು, ಬಾಬಾಜಿ ಪಡೆದಿದ್ದು, ಭಕ್ತ ಮಾರ್ಕಂಡೇಯ ಪಡೆದಿದ್ದು ಮಹಾಕಲ್ಪ. ಇವರೆಲ್ಲವೂ ಲೋಕ ಕಲ್ಯಾಣದ ಕಾರ್ಯಕ್ಕೆ ಬಂದವರು. ಇವ್ರ ಹತ್ರ ಮಡಿ ಇಲ್ಲ, ಮೈಲ್ಗೆ ಇಲ್ಲ. ದೇವರು ಕಾಣೋಂಥದ್ದು, ದೇವರ ಒಂದು ಆಂತರಿಕ ಶಕ್ತಿ, ತನ್ನನ್ನು ತಾನು ತಿಳಿಯುವಂಥದ್ದು. ಗುರುಗಳೇ ನಮಸ್ತೆ. ಕಾಲಜ್ಞಾನದ ಬಗ್ಗೆ ಹಲವಾರು ವಿಚಾರ ತಿಳಿಸಿದ್ದೀರಾ ನಮಗೆ. ಹಾಗೆ ನೀವು ಹಿಂದೆ ನನಗೆ ಒಂದು ವಿಷಯದ ಬಗ್ಗೆ ಹೇಳ್ತಾ ಇದ್ರಿ, ಅದು ಭಾಳ ವಿಶೇಷ ಅನ್ನಿಸ್ತು ನನಗೆ. ಬ್ರಹ್ಮಕಲ್ಪ ಮತ್ತು ಮಹಾಕಲ್ಪದ ಬಗ್ಗೆ ತಿಳಿಸ್ತಾ ಇದ್ರಿ. ಅಂದರೆ ಬ್ರಹ್ಮಕಲ್ಪ ಅಂದರೆ ಏನು, ಮಹಾಕಲ್ಪ ಅಂದರೆ ಏನು, ಅದೇನು ಅದು ಒಂದು ವಿದ್ಯೆನ, ಅದನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಅದ್ರ ಬಗ್ಗೆ ನಾವು ತಿಳ್ಕೋಬೇಕು, ನಮ್ಮ ವೀಕ್ಷಕರಿಗೂ ಅದೇನು ಅಂತ ಗೊತ್ತಾಗಬೇಕು. ಬ್ರಹ್ಮಕಲ್ಪ ಮತ್ತು ಮಹಾಕಲ್ಪದ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು. ಬ್ರಹ್ಮಕಲ್ಪ ಅಂತಂದರೆ ಬ್ರಹ್ಮದೇವರು ನೀಡ್ತಕ್ಕಂಥ ವಿಚಾರಗಳು, ಬ್ರಹ್ಮದೇವರು ನೀಡ್ತಕ್ಕಂಥ ಒಂದು ಶಕ್ತಿ, ಬ್ರಹ್ಮದೇವರು ನೀಡ್ತಕ್ಕಂಥ ಜ್ಞಾನ, ಬ್ರಹ್ಮದೇವರು ರಚನೆ ಮಾಡಿದಂಥ ಎಲ್ಲವೂ ಶಕ್ತಿ ಪ್ರೇರಣೆ. ಆ ಬ್ರಹ್ಮಕಲ್ಪಕ್ಕೆ ಏನಿರುತ್ತೆ ಅಂತಂದರೆ ಇದೆ. ಹೇಗಿದೆ ಅಂತಂದರೆ, ಇಡೀ ಜಗತ್ತಲ್ಲಿ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೆ ಯಂತ್ರ ತಂತ್ರಗಳ ಮೊರೆಯಲ್ಲಿ ನಾನೇನೋ ಈ ದೇವಸ್ಥಾನಕ್ಕೆ ಹೋದೆ, ಈಗ ಆಗ್ತು, ಎಲ್ಲವೂ ಸರಿಯಾಗೋಯ್ತು ಅಂತ ಒಬ್ಬ ಮನುಷ್ಯ ನಾನಾ ರೀತಿಯಲ್ಲಿ ಮಾತಾಡ್ತಾರೆ. ಅದು ಬ್ರಹ್ಮರಚಿತವಾದ. ಉದಾಹರಣೆಗೆ ಹೇಗೆ ಅಂದರೆ, ಈ ಮಹಿಷಿ ವರ ಪಡೆದಂಗೆ, ರಾವಣ ಆತ್ಮಲಿಂಗ ಪಡೆದಂಗೆ. ಅವರ ಆಲೋಚನೆ ಎಲ್ಲವೂ ಸರಿ ಇರುತ್ತೆ, ತನಗೋಸ್ಕರ ಇರುತ್ತೆ, ತನ್ನ ರಕ್ಷಣೆಗೋಸ್ಕರ ಇರುತ್ತೆ. ಆಲೋಚನೆ ಎಲ್ಲವೂ ಸರಿ, ಜ್ಞಾನವೂ ಸರಿ, ಎಲ್ಲವೂ ಇದ್ದರೂ ನಾನು ನಂದು ನನಗೋಸ್ಕರ, ನಾನು ಬದುಕಬೇಕು. ಇದು ಬ್ರಹ್ಮಕಲ್ಪ. ಇದರಲ್ಲಿ ಕೆಲವೊಂದು ದೈವ ವಿದ್ಯೆಗಳು ಬರ್ತವೆ. ಅದನ್ನ ಕೆಲವೊಂದು ರೀತಿಯಲ್ಲಿ ಅವರ ಶಕ್ತಿ ಅನುಸಾರವಾಗಿ ಜ್ಞಾನದ ಬೋಧನೆಯ ಬ್ರಹ್ಮಕಲ್ಪದ ಎಲ್ಲವೂ ವಿವರಣೆ ಮಾಡ್ತಾರೆ. ಆ ಬ್ರಹ್ಮ ಮಂತ್ರ ಸಿದ್ಧಿ ಆಗ್ಬೋದು, ಯಂತ್ರ ಸಿದ್ಧಿ ಆಗ್ಬೋದು, ಜ್ಞಾನದ ಸಿದ್ಧಿ ಆಗ್ಬೋದು, ಎಲ್ಲವನ್ನು ಹೇಳ್ಕೊಡ್ತಾರೆ. ಅವರು ಇಂತಿಷ್ಟೇ ಸೃಷ್ಟಿಯ ವ್ಯಾವಹಾರಿಕವಾಗಿ, ಸೃಷ್ಟಿಯ ಜೀವನಕ್ಕೆ, ಸೃಷ್ಟಿಯ ಆಧಾರಕ್ಕೆ ಸೀಮಿತವಾಗಿರ್ತದೆ. ಇದಕ್ಕಿಂತ ಮೀರಿದ್ದು ಒಂದು ಕಲ್ಪ ಇದೆ, ವಿದ್ಯೆ, ಮಹಾಕಲ್ಪ ವಿದ್ಯೆ. ಮಹಾಕಲ್ಪ ವಿದ್ಯೆ ಅನ್ನೋದು ರಮಣರು ಪಡೆದಿದ್ದು, ಬಾಬಾಜಿ ಪಡೆದಿದ್ದು, ಭಕ್ತ ಮಾರ್ಕಂಡೇಯ ಪಡೆದಿದ್ದು, ಮತ್ತೆ ಕನಕದಾಸರು, ರಾಘವೇಂದ್ರ ಸ್ವಾಮಿ ಬರೆದಿದ್ದು, ಸಾಯಿಬಾಬಾ ಪಡೆದಿದ್ದು, ಇವೆಲ್ಲ ಮಹಾಕಲ್ಪದ ವಿದ್ಯೆಗಳು. ತನಗೋಸ್ಕರ ಏನಿಲ್ಲ, ಧರ್ಮದ ಮಾರ್ಗದಲ್ಲಿ ಸತ್ಯದ ಲೋಕ ಕಲ್ಯಾಣ ಕಾರ್ಯಕ್ಕೆ ತನಗಾದ ಅನುಭವವನ್ನು ಎಲ್ಲರಿಗೂ ಪರಿಪರಿಯಾಗಿ ವಿವರಣೆ ಮಾಡಿ ಸತ್ಯದ ಜ್ಞಾನವನ್ನು, ಅವರು ಚೈತನ್ಯ ಈಗಿಲ್ಲ ಅಂದರೂ ಆ ಚೈತನ್ಯ ಆ ಸ್ಥಳಕ್ಕೆ ಹೋದಾಗ ಪರಿಪೂರ್ಣ ಸ್ಥಿತಿ ಕಾಣುತ್ತೆ. ನಿತ್ಯಾನಂದ ಭಗವಾನ್ರು, ಸಿದ್ದಪ್ಪಾಜಿ, ಎಲ್ಲ ಮಹಾಕಲ್ಪ. ಇವರೆಲ್ಲವೂ ಲೋಕ ಕಲ್ಯಾಣದ ಕಾರ್ಯಕ್ಕೆ ಬಂದವರು. ಇವ್ರ ಹತ್ರ ಮಡಿ ಇಲ್ಲ, ಮೈಲ್ಗೆ ಇಲ್ಲ, ಯಾವುದೇ ಜಾತಿ ಭೇದ ಭಾವ ಇಲ್ಲ. ಅದಕ್ಕೆ ಒಂದು ಹೆಣ್ಣು ಶುದ್ಧನ, ಸೃಷ್ಟಿ ಅಶುದ್ಧ ಅನ್ನೋದ ಅವ್ರ ಕೈಲೇ ಆಹಾರ ಮಾಡಿಸ್ಕೊಂಡು ತಿಂದ್ರು, ಅವ್ರ ಕೈಲೇ ಎಲ್ಲವೂ ಮಾಡಿಸಿದ್ರು, ಅವ್ರಿಗೇನು ಅನಿಸ್ಲಿಲ್ಲ. ಏನು ಸೃಷ್ಟಿ ಅಂತ ಅನ್ನೋದು ಮೋಹ ಅನ್ನೋ ವಸ್ತ್ರ ಅಂತ ಇದೆಯೋ, ವಸ್ತ್ರನೇ ಕಳ್ಸಿ ನಿರ್ವಿಕಾರವಾಗಿದ್ರು, ಸುಗುಣಾತೀತವಾಗಿದ್ರು, ನಿರ್ವಾಣ ಸ್ಥಿತಿಲಿದ್ರು. ಯಾರು ಬಂದ್ರು ಅವ್ರಿಗೊಂದೇ. ಬಂದವ್ರು ಶಿವನಾಗಿ ಕಾಣ್ತಿದ್ರು, ಇನ್ನೊಂದು ಕಡೆ ಶಕ್ತಿಯಾಗಿ ಕಾಣ್ತಿದ್ರು, ಅವ್ರಿಗೆ ಯಾವುದೂ ಇರ್ತಿರ್ಲಿಲ್ಲ. ಈ ಮಹಾಕಲ್ಪದಲ್ಲಿ ಅಗಣಿತ ಚೈತನ್ಯ ಮುಂದೆ ದೇವರು ಮಾಡ್ತಕ್ಕಂಥದ್ದು ಮೂಲ ವಿಚಾರ ಇದೆ. ಮಹಾಕಲ್ಪದ ವಿದ್ಯೆಗಳು ಬರ್ತವೆ, ಅಂದ್ರೆ ಶಾಶ್ವತವಾದ ಆ ಮಹಾಕಲ್ಪದ ಜ್ಞಾನ ಪರಿಪೂರ್ಣ ಆದಾಗಲೇ
ದೇವರು ಕಾಣೋಂಥದ್ದು, ದೇವರ ಒಂದು ಆಂತರಿಕ ಶಕ್ತಿ, ತನ್ನನ್ನು ತಾನು ತಿಳಿಯುವಂಥದ್ದು, ಪರಮಾತ್ಮನ ಕಾಣೋವಂಥದ್ದು, ಪರಮಾತ್ಮನ ಕಂಡ್ಮೇಲೆ ಪರಮಾತ್ಮನ ಒಟ್ಟಿಗೆ ಲೀನ ಆಗೋವಂಥದ್ದು. ಪರಮಾತ್ಮ ನಿಮ್ಮ ಪಾದಕ್ಕೆ ಸೇರಿಸ್ಕೋ, ಹೇಗೆ ಸೇರಿಸ್ಕೋತಾರೆ? ಪರಮಾತ್ಮ ನೀ ಕಾಣು, ಯಾವ ರೀತಿ ಕಾಣ್ತಾರೆ? ತಪಸ್ ಮಾಡೋಕ್ಕೆ ಜಗತ್ತು ಬಿಡಲ್ಲ. ಜೀವನ ಅನ್ನೋ ತಾತ್ಪರ್ಯ ಇದೆ. ನಮ್ಮ ಜ್ಞಾನ ಅನ್ನೋ ಬದಲಾವಣೆ ಮಾಡ್ಕೋಬೇಕು, ಸತ್ಯದ ಪರಿ ಬರಬೇಕು. ಆ ಜ್ಞಾನದ ಅಳವಡಿಕೆಯಿಂದ ಪರಿಪೂರ್ಣ ಆಗುತ್ತೆ. ಆಗ ದೇವರು ಸಿಕ್ಕಿ ದೇವರ ಜ್ಞಾನದಲ್ಲಿ ಎಲ್ಲವನ್ನು ಹೇಳಿ ಶರೀರದ ಭಾವ ಬಿಡಿಸಿ ಸತ್ಯದ ಜ್ಞಾನ ಕೊಟ್ಟು ದೇವರು ನಡೆಸ್ಕೊಂಡು ಹೋಗ್ತಾರೆ. ಆಗ ಇದೇ ಶರೀರ ಸಮೇತ ಎಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿದಾರೋ, ಪುನರಪಿ ಮರಣಂ ಪುನರಪಿ ಜನಮ ಅಂತರೋ, ಇದೇ ಶರೀರನ ವಜ್ರಕಾಯ ಮಾಡಿ ಚಿರಂಜೀವಿ ಮಾರ್ಗದ ಪರಿಪೂರ್ಣತೆ ಮಾಡಿ ಅಮೃತವನ್ನು ಕುಡಿಸಿ ಸತ್ಯದ ಮಕ್ಕಳಾಗಿ ಜ್ಞಾನವನ್ನು ಸಿದ್ಧಿಯನ್ನು ಸರ್ವರ ನ್ಯಾಲಿಗೆ ಮೇಲೆ ಓಂಕಾರ ಬೀಜಾಕ್ಷರ ಇದು ಮಾಡಿ ಸರ್ವರಿಗೂ ದೇವಿ ಸಾಕ್ಷಾತ್ಕಾರ ಆಗಿ ತಾಯಿ ನೀನೆ ತಂದೆ ನೀನೆ ಅನ್ನೋ ಒಂದು ಪರಿಪೂರ್ಣ ಅರ್ಥ ಆಗಿ ಸರ್ವರ ಗುರು ಪರಮಾತ್ಮರಾಗಿ ಒಂದೇ ದೈವವಾಗಿ ನೆಲೆಸಿ ಸರ್ವ ಮಕ್ಕಳನ್ನು ಕರ್ಕೊಂಡೋಗೋದು ಸತ್ಯವೇ ದೇವರು. ಅಂದ್ರೆ ಇವಾಗ ನೀವು ಹೇಳ್ತಾ ಇರೋ ಪ್ರಕಾರ ಗುರುಗಳೇ, ಬ್ರಹ್ಮಕಲ್ಪ ಅಂದ್ರೆ ಅದು ಲೋಕಕ್ಕೋಸ್ಕರ ಮಾಡ್ಕೊಂಡಿರೋದು. ಹೌದು. ಮಹಾಕಲ್ಪ ಅಂದ್ರೆ ಅದು ಲೋಕ ಕಲ್ಯಾಣಕ್ಕೋಸ್ಕರ. ಹೌದು, ಖಂಡಿತ. ಮಹಾಕಲ್ಪದ್ದು ಇದು ಒಂದು ತಾತ್ಪರ್ಯ ಇದು. ಹೌದು, ಖಂಡಿತ. ಮಹಾಕಲ್ಪಕ್ಕೆ ಹೋಗ್ಬೇಕಾದ್ರೆ ನಾವು ನಮ್ಮನ್ನ ನಾವು ಯಾವ ರೀತಿ ಬದಲಾವಣೆ ಮಾಡ್ಕೊಬೇಕು ಗುರುಗಳೇ? ಅಲ್ಲ, ನಿಮ್ಮನ್ನ ನೀವು ಬದಲಾವಣೆ ಮಾಡ್ಕೊತೀರಾ ಅಂದ್ರೆ ಅವರ ಶಕ್ತಿಲಿ ಅವರ ಸಂಕಲ್ಪದಲ್ಲಿದ್ದಾಗ ನಿಮ್ಮನ್ನ ಆ ಸಮಯಕ್ಕೆ ನಿಮ್ಗೆ ತಿಳಿದಿಲ್ದಾಗೆ ಕರ್ಕೊಂಬರ್ತಾರೆ. ಅಂತ ಮಹಾಕಲ್ಪದ ತಾಯಿ ಬಂದು ಶಾಖ ನೀಲಾಂಬರಿ ದೇವಿ. ಒಂದು ಕಲ್ಪಕ್ಕೆ 100 ಯುಗಗಳು ಬರ್ತವೆ. ಅಂತ 100 ಕಲ್ಪಗಳಿಗೆ ಒಂದು ತಾಯಿಯಾಗಿ ಜಗನ್ಮಾತೆಯಾಗಿ ಮಹಾಕಲ್ಪ ಮಾತೆ. ಜಗತ್ತಲ್ಲೇ ದೇವಿಯ ನಾನಾ ಮೂರ್ತಿಗಳು ವಿನ್ಯಾಸಗಳಿದಾವೆ. ದೇವಿ ಚೈತನ್ಯ ಪರಿಪೂರ್ಣಳಾಗಿ ತನ್ನ ಭಕ್ತರ ರಕ್ಷಣೆಗೆ, ಜ್ಞಾನದ ರಕ್ಷಣೆಗೆ, ಸಿದ್ಧಿಯ ರಕ್ಷಣೆಗೆ ಬಂದು ನೆಲೆಸ್ತಂತ ಸ್ಥಳನೇ ಶಾಖ ನೀಲಾಂಬರಿ ದೇವಿ. ಮಹಾಕಲ್ಪದ ತಾಯಿ ಲೋಕ ಕಲ್ಯಾಣದ ಕಾರ್ಯಕ್ಕೆ ತನ್ನ ಮಕ್ಕಳಿಗೆ ಪರಮಾತ್ಮರ ಸರ್ವಶಕ್ತರ ಸಂಕಲ್ಪದಂತೆ ನೆಲೆಸಿರೋಂಥದ್ದು. ಇಲ್ಲೇನೇ ಅಂದ್ರು ಭಕ್ತ ಉಂಟು, ಭಗವಂತ ಉಂಟು. ಇಲ್ಲಿ ಯಾವುದು ಯಾರಿಗೂ ದೀಕ್ಷೆ ಕೊಡಲ್ಲಪ್ಪ. ಇಲ್ಲಿ ಯಾರ ಕರ್ಮನು ಕಳಿಯಕ್ಕಾಗಲ್ಲ. ಇಲ್ಲಿ ಬಂದ್ರೇನೆ ಅವ್ರ ಕರ್ಮ ಕಳೀತದೆ. ಇಲ್ಲಿ ಬಂದ್ರೆ ಇಲ್ಲಿ ಯಾರು ಈ ತಾಯಿ ಒಂದು ಪೂಜೆ ಸಾಮಾನು ತರ್ಲಿಲ್ಲ ಅನ್ನಲ್ಲ. ಆದ್ರೆ ಇಲ್ಲಿ ಬಂದು ಅವ್ರಿಗೆ ಮನ್ಸಲ್ಲೇ ಕೊಡ್ತಾರೆ. ಇಲ್ಲ ಅವ್ರದ್ದು ಏನಾದ್ರು ಸಂಕಲ್ಪ ಇದ್ರೆ ಅವರೇ ಮಾಡಿಸ್ಕೊತಾರೆ. ಅವ್ನ ಮನ್ಸಲ್ಲೇ ಕೊಟ್ಟು ಹಿಂಗೆ ಪೂಜೆ ಮಾಡಿಸ್ಬೇಕು, ಈಗ ಏನ ಸೇವೆ ಮಾಡಬೇಕು. ಇದು ಕರ್ಮಭೂಮಿ. ಇಲ್ಲಿ ಬಂದ್ಮೇಲೆ ಅವ್ರ ಕೈಲಾಗಿದ್ದು ಏನಾದ್ರು ಸೇವೆ ಮಾಡಿದ್ರು ಎಲ್ಲ ಪರಮಾತ್ಮಂಗೆ ಸೇರ್ತದೆ. ಕರ್ಮ ಮತ್ತೆ ಧರ್ಮಭೂಮಿ, ಇದು ಧರ್ಮದ ಸಿದ್ಧಾಂತ. ಇಲ್ಲಿ ದೇವರೇ ನಿಂತು ದೇವರೇ ಎಲ್ಲವೂ ಸಿದ್ಧತೆ ಮಾಡ್ತಿದ್ದಾರೆ. ದೇವರಿಂದನೇ ಸಾಧ್ಯ. ಒಂದು ಒಳ್ಳೆ ವಿಚಾರ ತಿಳಿಸ್ಕೊಟ್ರಿ. ಈ ಒಂದು ವಿಚಾರ ಬಹುಶಃ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಿಗೆ ಈ ವಿಚಾರ ಗೊತ್ತಿರೋದಿಲ್ಲ ಅಂತ ಅನ್ಕೊಂತೀನಿ. ಈ ಬ್ರಹ್ಮಕಲ್ಪ ಮತ್ತು ಮಹಾಕಲ್ಪದ ಬಗ್ಗೆ ಭಾಳ ಒಂದು ಒಳ್ಳೆ ವಿಚಾರ ಕೊಡ್ತಾ ಇದ್ದೀರಾ. ಸೊ ಇದೇ ರೀತಿ ನಮಗೆ ಒಳ್ಳೊಳ್ಳೆ ಜ್ಞಾನನ ಇದೇ ರೀತಿ ಹಂಚ್ತಾ ಇರಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಗುರುಗಳೇ. ನೋಡಪ್ಪ, ದೇವರು ಯಾವ ಸಮಯದಲ್ಲಿ ಏನು ಹೇಳಬೇಕು ಅಂತಾರೋ ಇದ್ಯಾವುದು ನಮ್ಮ ಸಂಕಲ್ಪವಲ್ಲ. ನಾವು ತಪಸ್ವಿಗಳಲ್ಲ, ಜ್ಞಾನಿಗಳಲ್ಲ. ದೇವರು ಕಂಡು ಹೇಳಿಸ್ತಾ ಇದ್ದಾರೆ. ಈ ವಿಚಾರ ಹೇಳ್ತಾ ಇದ್ದೀವಿ. ಇದರ ಆದರ್ಶದಲ್ಲಿ ಈ ಸ್ಥಳಕ್ಕೆ ಬಂದು ಅವರು ಈ ಜ್ಞಾನನೂ ಕೂಡ ಪಡ್ಕೋಬೋದು. ಪುಣ್ಯಾತ್ಮರು ಬರಲಿ, ಆನಂದವಾಗಿ ಪಡ್ಕೊಳ್ಳಿ. ಅದಕ್ಕೆಲ್ಲವೂ ದೇವರು ಅವಕಾಶ ಕೊಟ್ಟಿದ್ದಾರೆ. ಇದರಲ್ಲಿ ನಾವೇನು ಅವಕಾಶ ಕೊಡೋದಲ್ಲ. ಅಂಥವ್ರು ಪುಣ್ಯಾತ್ಮರು ವಿಡಿಯೋ ನೋಡಿ ಮತ್ತೆ ಬೇರೆ ರೀತಿ ಆಲೋಚನೆ ಮಾಡಿ ಬೇರೆ ರೀತಿ ಇನ್ನೊಂದು ಮಾಡೋದು ಬಿಟ್ಟು ಬಂದಿಲ್ಲ ಆನಂದವಾಗಿ ಅನುಭವಿಸ್ಲಿ, ಆನಂದ ಪಡಲಿ. ಎಲ್ಲ ಸತ್ಯ ದರ್ಶನ ಆಗುತ್ತೆ. ಆ ದೇವ್ರು ಬಂದಿದ್ದಾರೆ, ದೇವರೇ ಸಂಕಲ್ಪ ಮಾಡಿದ್ದಾರೆ, ದೇವರೇ ನಡೆಸ್ತಾರೆ. ಸತ್ಯದ ವಿಚಾರ ಅನ್ನೋದು ಇಡೀ ಜಗತ್ತೇ ಎದುರಾದ್ರೂ ಹೌದು. ಕೃಷ್ಣ ಬರಬೇಕಾಗಿತ್ತು. ಕೃಷ್ಣ ಬರೋದಕ್ಕೂ ಮುಂಚೆ ಏನಾಯ್ತು ಅನ್ನೋದು ಜಗತ್ತು ಗೊತ್ತಿಲ್ಲ. ಯಾರ್ಯಾರು ಬರ್ಬೇಕೋ ಬಂದ್ರು, ಅವ್ರವ್ರ ಕರ್ತವ್ಯ ಈಗಲೂ ಮಾಡ್ತಾ ಇದ್ದಾರೆ. ಹಾಗೆ ಧರ್ಮ ಅನ್ನೋದು ಬರಬೇಕಾಗಿದೆ. ಅದು ಬರೋಕ್ಕೆ ಅದಕ್ಕೇನೋ ಸಿದ್ಧತೆ ಮಾಡ್ಕೊತಾ ಇದೆ. ಇಲ್ಲಿ ಕೆಲವೊಂದೆಲ್ಲ ಏನೇನೋ ನಡೀತಾ ಇದ್ದಾವೆ.
ಅದು ನಡೆದ್ರು ಅದನ್ನ ಏನು ಮಾಡಬೇಕು ಅಂತ ಸತ್ಯದ ಜ್ಞಾನದ ಅರಿವಿಗೆ ತರಬೇಕು ಅಂತ ಅವ್ರು ಪರಮಾತ್ಮ ಸಂಕಲ್ಪ ಮಾಡಿದ್ದಾರೆ. ಇಲ್ಲಿ ಯಾರೇನು ನಮ್ಮಿಂದ ಆಗಲ್ಲ, ಹೌದು. ನಮ್ಗೇನು ತಿಳಿದೇ ಇಲ್ಲ, ನಾವು ಜ್ಞಾನಿಗಳಲ್ಲ, ದೇವ್ರು ಹೇಳ್ತಿರೋ ವಿಚಾರ ಹೇಳ್ತಾ ಇದ್ದೀವಿ. ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಮೈ ಮೇಲೆ ದೇವ್ರು ಬರಲ್ಲ, ನಾನು ದೇವರಲ್ಲ, ಆ ದೇವರ ದಾಸ, ದೇವರ ಭಿಕ್ಷುಕ, ದೇವರು ಹೇಳಿದ ಕೆಲಸವನ್ನು ಮಾಡುವ ಏನೋ ಅವರ ಸೇವಕ ಅಂತ ಹೇಳಬಲ್ಲೆ. ಇದೆಲ್ಲವೂ ದೇವರಿಂದ ನಡೀತಕ್ಕಂಥದ್ದು. ನಾವು ಸಾಮಾನ್ಯರಲ್ಲೇ ಸಾಮಾನ್ಯರಾಗಿ ಏನು ಒಂದು ಸೇವೆ ಮಾಡುವಂಥ ಕರ್ತವ್ಯ ಕೊಟ್ಟಿದ್ದಾರೆ, ಕೃಪೆ ಕೊಟ್ಟಿದ್ದಾರೆ, ಅದು ನಡೀತಾ ಇದೆ. ಈ ಕೃಪೆಯಲ್ಲಿ ಆನಂದ ಪಡ್ತಾ ಇದ್ದೀವಿ, ಮಹಾನಂದ ಪಡ್ತಾ ಇದ್ದೀವಿ. ಈ ಆನಂದನ ನೀವು ಪಡಿಬೇಕು ಅಂದರೆ ಈ ಸ್ಥಳಕ್ಕೆ ಬನ್ನಿ, ಪಡ್ಕೊಳ್ಳಿ. ದೇವ್ರ ಮಕ್ಕಳಾಗಿ ಧರ್ಮ ಅನ್ನೋದಿದೆ, ಧರ್ಮ ಉಳಿತದೆ, ಸತ್ಯಕ್ಕೆ ಜಯ ಆಯ್ತದೆ. ಸತ್ಯವೇ ದೇವರು.